ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಮ್ಮೆ ತಮಗೆಲ್ಲ ಪೂಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಹಲಸಿನಕಾಯಿ ಬಳಸಿ ಒಂದು ವಿಶೇಷವಾದ ಸಾಂಬಾರ್ ಅಥವಾ ಹುಳಿ ಮಾಡೋದು ಹೇಗೆ ಅಂತ ನೋಡೋಣ. ಈ ಹುಳಿ ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ, ಮುದ್ದೆ ಜೊತೆ ಕೂಡ ಚೆನ್ನಾಗಿರುತ್ತೆ, ಹಾಗೆ ಸೈಡ್ ಡಿಶ್ ಆಗಿ ಕೂಡ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ತುಂಬಾ ಆರೋಗ್ಯಕರ ಕೂಡ ಹೌದು. ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನು ಮೊದಲಿಗೆ 1 ಕಪ್ಪಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಈ ತೊಗರಿಬೇಳೆನ ನೀಟಾಗಿ 2 ಸರಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ 3 ಕಪ್ಪಷ್ಟು ನೀರು ಹಾಕ್ಕೊಂಡು 2 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಈ 2 ವಿಷಲ್ ಕೂಗಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಒಳ್ಳೆ ಮೃದುವಾಗಿ ಬೇಯುತ್ತೆ ಬೇಳೆ. ಅದಕ್ಕೋಸ್ಕರ ಈ ಕುಕ್ಕರ್ 2 ವಿಷಲ್ ಕೂಗಿ ಅದೆಲ್ಲ ಪ್ರೆಷರ್ ಎಲ್ಲ ಬಿಡಲಿ, ಅಷ್ಟೊತ್ತಿಗೆ ನಾವು ಎಲ್ಲ ಪದಾರ್ಥಗಳನ್ನ ಸಿದ್ಧ ಮಾಡ್ಕೊಳ್ಳೋಣ. ಇಲ್ಲಿ ಮೊದಲಿಗೆ ನಾನು ಒಂದು ಚಿಕ್ಕ ಹಲಸಿನಕಾಯಿ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಈ ಹಲಸಿನಕಾಯಿನ ಒಂದು ಅರ್ಧದಷ್ಟನ್ನು ಸಾಂಬಾರಿಗೆ ಬಳಸ್ತಾ ಇದ್ದೀನಿ. ಇದನ್ನು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಹೀಗೆ ಕಟ್ ಮಾಡ್ಕೊಳ್ಳೋವಾಗ ಕೈಗೆ ಮತ್ತು ಚಾಕುಗೆ ಎರಡಕ್ಕೂ ಕೂಡ ಎಣ್ಣೆ ಹಚ್ಕೋಬೇಕು. ಯಾವುದೇ ಎಣ್ಣೆ ಕೂಡ ಹಾಕ್ಕೋಬೋದು, ಕೊಬ್ಬರಿ ಎಣ್ಣೆ ಆದರೂ ಹಾಕ್ಕೋಬೋದು ಅಥವಾ ಸಾಧಾರಣವಾದ ಅಡುಗೆ ಎಣ್ಣೆ ಕೂಡ ಹಾಕ್ಕೋಬೋದು. ಹಾಕ್ಕೊಂಡು ಕಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಕಟ್ ಮಾಡಿದ್ರೆ ಎಷ್ಟು ಬೆಳಗ್ಗೆ ಎಷ್ಟು ಚೆನ್ನಾಗಿದೆ. ಹಾಗೆ ಕಟ್ ಮಾಡ್ತಾ ಇದ್ದಂಗೆ ಒಳಗಡೆಯಿಂದ ಹಾಲು ಸುರಿಯೋಕ್ಕೆ ಶುರುವಾಗುತ್ತೆ. ಈ ರೀತಿ ಟಿಶ್ಯೂಯಿಂದ ಚೆನ್ನಾಗಿ ಒರೆಸ್ಕೋಬೇಕು. ಹೀಗೆ ಒರೆಸಿದ್ರೂ ಕೂಡ ಹಾಲು ಸೋರ್ತಾನೆ ಇರುತ್ತೆ. ಆದರೆ ಈ ರೀತಿ ಒಂದ್ಸರಿ ಒರೆಸಿದ್ಮೇಲೆ ಸ್ವಲ್ಪ ಸುರಿಯೋ ಪ್ರಮಾಣ ಕಡಿಮೆ ಆಗುತ್ತೆ. ಈ ರೀತಿ ಚೆನ್ನಾಗಿ ಒರೆಸ್ಕೊಂಡು ನಂತರ ಈಗ ನಾನು ಅದ್ರದ್ದು ತೊಟ್ಟನ್ನ ಕಟ್ ಮಾಡಿಕೊಂಡೆ. ಹಾಗೆ ಈ ಹಲಸಿನಕಾಯ್ದು ವಿಶೇಷತೆ ಅಂದರೆ ಇದು ಸ್ವಲ್ಪ ಕಟ್ ಮಾಡಿದ್ರೆ ಸಾಕು, ಕಟ್ ಮಾಡಿದ ತಕ್ಷಣವೇ ಆ ಭಾಗ ಎಲ್ಲ ಕಪ್ಪಗೆ ಆಗ್ತಾ ಬರುತ್ತೆ. ಹಾಗಾಗಿ ಇದನ್ನು ನಾನು ಈ ರೀತಿ 4 ಭಾಗ ಕಟ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ. ಹೀಗೆ 4 ಭಾಗ ಕಟ್ ಮಾಡಿಕೊಂಡು ಈ ರೀತಿ ಅದ್ರದ್ದು ಸಿಪ್ಪೆ ಎಲ್ಲ ಈ ರೀತಿ ತಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಶಾರ್ಪ್ ಆಗಿರೋಂಥ ಚಾಕುನೇ ಯೂಸ್ ಮಾಡಬೇಕು, ಇಲ್ಲದೇ ಇದ್ರೆ ಅದು ಕಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಹೀಗೆ ಈ ಸಿಪ್ಪೆ ಎಲ್ಲ ತಕ್ಕೊಂಡು ಇದನ್ನು ಮತ್ತೆ 3 ಪೀಸ್ ಮಾಡಿಕೊಂಡು ಈ ದೊಡ್ಡ ದೊಡ್ಡ ಪೀಸ್ಗಳನ್ನ ನಾನು ನೀರಲ್ಲಿ ನೆನೆಸಿ ಇಟ್ಕೊತಾ ಇದ್ದೀನಿ. ಈ ರೀತಿ ನೀರಲ್ಲಿ ನೆನೆಸೋದ್ರಿಂದ ಆ ಹಲಸಿನಕಾಯಿ ಕಪ್ಪಾಗೋದಿಲ್ಲ. ಅದಕ್ಕೋಸ್ಕರ ಹೀಗೆ ಎಲ್ಲ ಹಲಸಿನಕಾಯಿನೂ ಈ ರೀತಿ ಸಿಪ್ಪೆ ತೆಗೆದು ನೀರಲ್ಲಿ ನೆನೆಸಿಟ್ಕೋಬೇಕು. ಆಮೇಲೆ ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೋಬೋದು. ಸಿಪ್ಪೆ ಕೂಡ ಅಷ್ಟೇ ತುಂಬ ದಪ್ಪವಾಗಿ ತೆಗಿಬೇಕು ಅನ್ನೋದೇನಿಲ್ಲ. ಈ ಮುಳ್ಳಿನ ಭಾಗ ಇರುತ್ತಲ್ಲ, ಅದು ಬರೋ ರೀತಿ ತಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇಲ್ಲಿ ನಾನು ಈ ವಿಡಿಯೋದಲ್ಲಿ ಕ್ಲೀನಾಗಿ ತೋರಿಸಿದ್ದೀನಿ, ಆ ರೀತಿ ತಕ್ಕೋಬೇಕು. ನೋಡಿ, ಈಗ ಎಲ್ಲ ಹಲಸಿನಕಾಯಿನೂ ನಾನು ಕಟ್ ಮಾಡಿ ನೆನೆಸಿಟ್ಕೊಂಡಿದ್ದೀನಿ ನೀರಲ್ಲಿ. ಈಗ ಈ ಹಲಸಿನಕಾಯ್ದು ಒಂದೊಂದೇ ಪೀಸ್ ತೊಗೊಂಡು ನಮ್ಗೆ ಯಾವ ಸೈಜಲ್ಲಿ ಬೇಕೋ ಸಾಂಬಾರಿಗೆ ಆ ಸೈಜಲ್ಲಿ ಹಲಸಿನಕಾಯಿನ ಕಟ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಆ ದಿಂಡನ್ನ ಕೂಡ ಬಳಸ್ಕೋಬೋದು, ಚೆನ್ನಾಗೇ ಇರುತ್ತೆ ರುಚಿ. ತುಂಬ ಬಲ್ತಿದ್ರೆ ಹಲಸಿನಕಾಯಿ ಆಗ ಆ ದಿಂಡನ್ನ ಬಳಸೋದು ಬೇಡ. ಇದು ತುಂಬ ಎಳೆದಾಗಿರೋದ್ರಿಂದ ದಿಂಡು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ನೋಡಿ, ಇಲ್ಲಿ ಕಟ್ ಮಾಡುವಾಗ ಎಷ್ಟು ಬೆಳ್ಳಗಿರುತ್ತೆ, ತಕ್ಷಣ ಬೇಗ ಕಪ್ಪಾಗೋಗುತ್ತೆ. ಹಾಗಾಗಿ ನೀರಿಗೆ ಹಾಕಿ ಇಟ್ಕೊಂಡ್ರೆ ಅದು ಬೇಗ ಕಪ್ಪಾಗಲ್ಲ. ಬೇಕಂದರೆ ಉಪ್ಪು ಕೂಡ ಹಾಕ್ಕೋಬೋದು ನೀರಿಗೆ, ಆದರೆ ನಾನೇನು ಉಪ್ಪು ಹಾಕ್ಕೊಂಡಿಲ್ಲ, ಹಾಗೆ ಪ್ಲೇನ್ ವಾಟ್ರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಕಪ್ಪಾಗಿದ್ರೂ ಕೂಡ ಏನು ತೊಂದರೆ ಇಲ್ಲ. ಇದು ಬೇಯಿಸ್ತೀವಲ್ಲ, ಬೇಯಿಸಿದಾಗ ಚೆನ್ನಾಗಿ ಬೆಳ್ಳಗೆ ಆಗುತ್ತೆ ಮತ್ತೆ. ಹಾಗಾಗಿ ಈ ರೀತಿ ಸಣ್ಣದಾಗಿ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೋಬೋದು. ಹಾಗೆ ಈ ಹಲಸಿನಕಾಯಿನ ಬೇರೆ ಎಲ್ಲ ತರಕಾರಿ ಬಳಸ್ತೀವಲ್ಲ ಆ ರೀತಿ ಕೂಡ ಬಳಸ್ಕೋಬೋದು. ಬೇರೆ ತರಕಾರಿ ಬಳಸಿ ಏ ರೀತಿ ಸಾರು ಮಾಡ್ತೀವೋ ಪಲ್ಯ ಮಾಡ್ತೀವೋ ಆ ರೀತಿ ಕೂಡ ಮಾಡ್ಕೋಬೋದು. ಆದರೆ ಇದ್ರದ್ದು ರುಚಿ ತುಂಬಾ ವಿಶೇಷವಾಗಿರೋದ್ರಿಂದ ನಾನು ಈ ರೀತಿ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಎಲ್ಲ ಹಲಸಿನಕಾಯಿನೂ ಕಟ್ ಮಾಡ್ಕೊಂಡಿದ್ದಾಗಿದೆ. ಹಾಗೆಯೇ ಬೆಳ್ಳಕ್ಕೆ ಕೂಡ ಚೆನ್ನಾಗಿ ಆಗಿದೆ ನೋಡೋದು ನೀರಲ್ಲಿ ನೆನೆಸಿದ ತಕ್ಷಣ. ಈಗ ನಾನು ಒಂದು 3 ಕಪ್ಪಷ್ಟು ನೀರನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಈ ನೀರು ಕಾಯೋದು ಕುದಿಯೋದಕ್ಕೆ ಸ್ಟಾರ್ಟ್ ಆದಾಗ ಈ ಕಟ್ ಮಾಡ್ಕೊಂಡಿರೋಂಥ ಹಲಸಿನಕಾಯಿನ ಹಾಕ್ಕೊತಾ ಇದ್ದೀನಿ. ಹೀಗೆ ಹಲಸಿನಕಾಯಿ ಎಲ್ಲ ಹಾಕ್ಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಇಟ್ಕೊತಾ ಇದ್ದೀನಿ. ಇದು ಬೇಯಲಿ, ಅಷ್ಟೊತ್ತಿಗೆ ಉಳಿದಂಥ ಮಸಾಲೆ ಪದಾರ್ಥ ಎಲ್ಲ ಸಿದ್ಧ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಪ್ಯಾನ್ಗೆ ನಾನು 1 ಟೀ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಈ ಎಣ್ಣೆಗೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಈ ಎಲ್ಲ ಪದಾರ್ಥಗಳನ್ನು ಸಣ್ಣ ಉರಿನಲ್ಲೇ ಹುರ್ಕೋಬೇಕು. ಈಗ ಇದು ಒಳ್ಳೆ ಘಮ ಬರೋ ರೀತಿ ಹುರ್ಕೊತಾ ಇದ್ದೀನಿ. ಹೀಗೆ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾನು ಒಂದು ಅರ್ಧ ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಇದು ಆಪ್ಷನಲ್ಲು, ಮಸಾಲೆ ಬೇಡ ಅನ್ನೋದಾದರೆ ಇದನ್ನ ಸ್ಕಿಪ್ ಕೂಡ ಮಾಡ್ಬೋದು. ಹಾಗೆ ಒಂದು ಲವಂಗ ಮತ್ತು ಒಂದು ಮರಾಠಿ ಮೊಗ್ಗು ತೊಗೊಂಡಿದ್ದೀನಿ. ಈ ಎಲ್ಲ ಪದಾರ್ಥಗಳು ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಸಾಂಬಾರಿಗೆ. ಅದಕ್ಕೋಸ್ಕರ ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಮೆಣಸು ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಮೆಂತ್ಯ, 1 ಟೇಬಲ್ ಸ್ಪೂನಷ್ಟು ಧನಿಯಾ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಮೆಂತ್ಯ ಇರಲಿಲ್ಲ, ಹಾಗಾಗಿ ಮೆಂತ್ಯ ಪುಡಿ ಹಾಕ್ಕೊಂಡಿದ್ದೀನಿ. ಈಗ ಇದು ಚೆನ್ನಾಗಿ ಒಳ್ಳೆ ಘಮ ಬರೋ ರೀತಿ ಹುರ್ಕೊಂಡಾದ ನಂತರ ಒಂದು 6 ಬ್ಯಾಡಗಿ ಮೆಣಸಿನಕಾಯಿ ಹಾಗೆ ಒಂದು 2 ಒಣಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ.
ಈ ಎಲ್ಲ ಪದಾರ್ಥಗಳು ಒಳ್ಳೆ ಘಮ ಬರಬೇಕು. ಇದು ಹುರಿತಾ ಇದ್ರಂತೂ ಎಷ್ಟು ಒಳ್ಳೆ ಘಮ ಬರುತ್ತೆ ಗೊತ್ತಾ, ತುಂಬ ಚೆನ್ನಾಗಿರುತ್ತೆ. ಈಗ ಇದೆಲ್ಲ ಒಳ್ಳೆ ಘಮ ಬರೋಂಗೆ ಹುರ್ಕೊಂಡಿದ್ದಾಗಿದೆ. ಈಗ ಇದಕ್ಕೆ ಸ್ಟವ್ ಆಫ್ ಮಾಡ್ಕೊಂಬಿಟ್ಟಿದ್ದೀನಿ ನಾನು. ಈಗ ಸ್ಟವ್ ಆಫ್ ಮಾಡ್ಕೊಂಡ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ, ಹಾಗೆ ಒಂದು 3 ಟೇಬಲ್ ಸ್ಪೂನಷ್ಟು ಒಣಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಈ ಸ್ಟವ್ ಆಫ್ ಮಾಡಿಕೊಂಡೆ ಇದನ್ನು ಮಿಕ್ಸ್ ಮಾಡಿಕೊಂಡ್ರು ಸಾಕು. ಈ ಪ್ಯಾನ್ ಬಿಸಿ ಇರುತ್ತಲ್ಲ, ಆ ಬಿಸಿಗೆ ಈ ಒಣಕೊಬ್ಬರಿ ಒಳ್ಳೆ ಘಮ ಬಿಡುತ್ತೆ, ಮತ್ತು ಅರಿಶಿನ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಗಾದ ನಂತರ ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನೋಡಿ, ಇದು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಹಾಗೆ ಇದು ತಣ್ಣಗೆ ಕೂಡ ಆಗಿದೆ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫಸ್ಟು ಡ್ರೈ ಗ್ರೈಂಡ್ ಮಾಡ್ಕೋಬೇಕು. ಅದು ಚೆನ್ನಾಗಿ ಪುಡಿ ಆಗುತ್ತೆ. ನಂತರ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಒಳ್ಳೆ ಪೇಸ್ಟ್ ಆಗೋ ರೀತಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ಇದು ರುಬ್ಕೊಂಡಿದ್ದಾಗಿದೆ. ಈಗ ಇದನ್ನು ಪಕ್ಕಕ್ಕಿಟ್ಟು ಬೇಯೋದಕ್ಕೆ ಇಟ್ಕೊಂಡಿದ್ವಲ್ಲ ಹಲಸಿನಕಾಯಿನ ತೆಗೆದು ನೋಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಹದವಾಗಿ ಚೆನ್ನಾಗಿ ಬೆಂದಿದೆ, ಸಾಫ್ಟಾಗಿ ಆಗಿದೆ. ಒಂದು ಸ್ಪೂನ್ ತೊಗೊಂಡು ಈ ರೀತಿ ಪ್ರೆಸ್ ಮಾಡಿದ್ರೆ ನೋಡಿ ಅದು ಸ್ಮ್ಯಾಶ್ ಆಗ್ತಾಯಿದೆ, ಆ ರೀತಿ ಬೆಂದಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬೇಯಲಿ. ಅಷ್ಟೊತ್ತಿಗೆ ನಾವು ಬೇಳೆ ಬೇಯಿಸ್ಕೊಂಡಿದ್ದೀವಲ್ಲ ಅದನ್ನು ತೆಗೆದು ನೋಡ್ಕೊಳ್ಳೋಣ. ಇದು 2 ವಿಷಲ್ ಕೂಗಿ ಹಾಗೆ ಪ್ರೆಷರ್ ಕೂಡ ಬಿಟ್ಟಿದೆ. ಈಗ ಇದನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಈಗ ನೋಡಿ, ಇದು ಬೇಳೆ ಎಲ್ಲ ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗೋ ರೀತಿ ಚೆನ್ನಾಗಿ ಬೆಂದಿದೆ. ಈಗ ಈ ಬೆಂದಿರೋಂಥ ಬೇಳೆನ ತೆಗೆದು ಬೇಯ್ತಾ ಇರೋವಂಥ ಹಲಸಿನಕಾಯಿಗೆ ಹಾಕ್ಕೊತಾ ಇದ್ದೀನಿ. ಈ ಬೇಳೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದ್ರ ಜೊತೆಗೆ. ಹೀಗೆ ಮಿಕ್ಸ್ ಮಾಡಿಕೊಂಡು ನಂತರ ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಖಾರ ಕೂಡ ಈಗ ಹಾಕ್ಕೊಂಬಿಡ್ತಾ ಇದ್ದೀನಿ. ಹೀಗೆ ಈ ಖಾರ ಬೇಳೆ ಎಲ್ಲ ಹಾಕಿ ಅದು ಚೆನ್ನಾಗಿ ಕುದಿಬೇಕು, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಹೀಗೆ ಎಲ್ಲ ರುಬ್ಬಿರೋಂಥದ್ದು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಕೂಡ ಆ್ಯಡ್ ಮಾಡ್ಕೋಬೋದು. ಇದು ಹುಳಿಯಾಗಿ ಬಳಸ್ತಾ ಇರೋದ್ರಿಂದ ಇದು ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ. ಹಾಗೆ ಮುದ್ದೆಗೆ ಅನ್ನಕ್ಕೂ ಕೂಡ ಅಷ್ಟೇ ಇದು ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ. ಹಾಗೆ ಹೋಳುಗಳು ಕೂಡ ಅಷ್ಟೇ ನಂಚ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಹುಣಸೆ ಹಣ್ಣಿನ ರಸ ಹಾಕ್ಕೋತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಇಟ್ಕೋಬೇಕು. ಇದು ಚೆನ್ನಾಗಿ ಕುದ್ರೆ ಹುಳಿ ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಹಾಗೆ ಚೆನ್ನಾಗಿ ಬೇಯುತ್ತೆ. ನೋಡಿ, ಇಲ್ಲಿ ಇದು ಕುದಿಯೋದಕ್ಕೆ ಶುರುವಾಗಿದೆ. ಇದು ಹೀಗೆ ಕುದೀತಾ ಇಲ್ಲ ಅಷ್ಟೊತ್ತಿಗೆ ಒಗ್ಗರಣೆಗೆ ಸಿದ್ಧ ಮಾಡ್ಕೊಳ್ಳೋಣ. ಇಲ್ಲಿ ಒಗ್ಗರಣೆಗೆ ನಾನು 1 ಟೀ ಸ್ಪೂನಷ್ಟು ತೆಂಗಿನ ಎಣ್ಣೆ ತೊಗೊಂಡಿದ್ದೀನಿ. ಇಲ್ಲಿ ಯಾವುದೇ ಎಣ್ಣೆ ಕೂಡ ತೊಗೋಬೋದು. ಇಲ್ಲಿ ತೆಂಗಿನ ಎಣ್ಣೆ ಹಾಕ್ಕೊಂಡು ಆ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಈಗ ಎಣ್ಣೆ ಕಾದ ನಂತರ ಅದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಹಿಂಡಿ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ 1-2 ಕಡ್ಡಿಯಷ್ಟು ಕರಿಬೇವು ಹಾಗೆ 1-2 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಬಾಡಿದ ನಂತರ ಈಗಾಗಲೇ ಕುದಿಯೋತಾ ಇದೆಯಲ್ಲ ಸಾಂಬಾರಿಗೆ ಈ ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ. ನೋಡಿ, ಎಷ್ಟು ಒಳ್ಳೆ ಪರಿಮಳ ಬರ್ತಾ ಇದೆ ಗೊತ್ತಾ ಈ ಒಗ್ಗರಣೆ ಹಾಕಿದ್ರೆ. ಈಗ ಈ ರುಚಿಕರವಾದಂಥ ಹಲಸಿನಕಾಯಿ ಹುಳಿ ಅಥವಾ ಸಾಂಬಾರು ತಿನ್ನೋದಕ್ಕೆ ಸಿದ್ಧ ಆಗಿದೆ. ಸೀಸನಲ್ ಸ್ಪೆಷಲ್ ಆಗಿರುವಂಥ ಹಲಸಿನಕಾಯಿ ಸಾಂಬಾರು ತಿನ್ನೋದಕ್ಕೆ ಸಿದ್ಧ ಆಗಿದೆ. ಹಾಗೆ ಮಾಡೋದು ಕೂಡ ಅಷ್ಟೇ ಎಷ್ಟು ಸುಲಭ ಅಲ್ವಾ. ಹಾಗೆ ಇದು ತುಂಬಾ ಆರೋಗ್ಯಕರ ಕೂಡ ಹೌದು. ಸಾಮಾನ್ಯವಾಗಿ ವರ್ಷದಲ್ಲಿ ಒಮ್ಮೆ ಆದರೂ ಈ ಹಲಸಿನಕಾಯಿ ತಿನ್ನಲೇಬೇಕು, ಆಗ ಅದು ತುಂಬಾ ಆರೋಗ್ಯಕರ. ನೋಡಿ, ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ರುಚಿಯಾಗಿ ಕಾಣ್ತಾ ಇದೆ ಅಲ್ವಾ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತಾ? ಹಾಗಿದ್ರೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ. ಹಾಗೆ ಇನ್ನೂ ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪೂಯಾಸ್ ಕಿಚನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.